ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಗ್ರಾಮದ ಅಡ್ಡಹೊಳೆಯ ಪುಲ್ಲೊಟ್ಟಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ರಸ್ತೆ ಕಾಮಗಾರಿ ವೇಳೆ ಇಲ್ಲಿನ ತಿರುವು ರಸ್ತೆಯನ್ನು ಬಂದ್ ಮಾಡುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟವರ ಗಮನ ಸೆಳೆದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಮಾರ್ಚ್ 20ರಂದು ಅಡ್ಡಹೊಳೆ ಅಯ್ಯಪ್ಪ ದೇವಸ್ಥಾನದ ಬಳಿ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಸಲ್ಲಿಸಲಾಗುವುದು ಎಂದು ಶಿರಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಾಮಾಜಿಕ ಮುಂದಾಳು ಎಂಕೆ ಪೌಲೋಸ್ ಹೇಳಿದ್ದಾರೆ. ಇವರು ಕಡಬದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಹೆದ್ದಾರಿ ಕಾಮಗಾರಿ ಪ್ರಾರಂಭವಾದ ದಿನದಿಂದ ಇಲ್ಲಿಯ ತನಕ ಒಂದಲ್ಲ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಲೇ ಇದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಹೋರಾಟಕ್ಕೆ ಇಳಿಯಬೇಕಾಯಿತು ಎಂದರು. ಸರ್ವೆ ನಂಬರ್ನ NH ನ್ಯಾಷನಲ್ ಹೈವೇ ಅವರ ಕೆಲಸದ ವಿಷಯದಲ್ಲಿ ನಾವು ಸುಮಾರು 2 ವರ್ಷದಿಂದ ಈಚೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೂ ಮತ್ತು NH ನ್ಯಾಷನಲ್ ಹೈವೇ ಅವರಿಗೂ ದೂರು ಕೊಟ್ಟು ನಮಗೆ ಸಾಕಾಗಿದೆ. ಈಗ ಸುಮಾರು 1.5 ವರ್ಷದ ಮುಂಚೆ ನಮ್ದೊಂದು ಶಿರಾಡಿಯಿಂದ ಒಂದು 2 ಕಿಲೋಮೀಟರ್ ಮುಂದೆ ಬಹಳ ಒಂದು U-ಟರ್ನ್ ಇತ್ತು. ಆ U-ಟರ್ನ್ ಅನ್ನು ನಾವಲ್ಲಿ ಸ್ಟ್ರೈಟ್ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವು ದೂರನ್ನು ಕೊಟ್ಟು, ಅವರು ಜಿಲ್ಲಾಧಿಕಾರಿ ಅವರು ಮಂಗಳೂರಿನಿಂದ ಅವರು ನೇರವಾಗಿ ಗುಂಡೆಗೆ ಬಂದು ಹೈವೇಲಿ ಕೂತುಕೊಂಡು ಇಲ್ಲಿಂದ ಕಡಬದಿಂದ RI ಅವರನ್ನು ಮತ್ತು EN ಅವರನ್ನು ಕರೆದುಕೊಂಡು ಬಂದು ಅಲ್ಲಿ ಸ್ಕೆಚ್ ಮಾಡಿ ನಾವು ಅವರಿಗೆ ಕೊಟ್ಟು ಇದು ಮಾಡಿದ್ರು. ಅದಕ್ಕೆ ನಮಗೆ ಯಾವುದೇ ಪ್ರಯೋಜನವಾಗಿಲ್ಲ. ಈಗ ಅದೇ ಜಾಗದಲ್ಲಿ ಸುಮಾರು 1.5 ಕಿಲೋಮೀಟರ್ ಜಾಗ ಜಾಸ್ತಿ ಸುತ್ತಿ ಬರ್ತಾ ಇದೆ. ಅಲ್ಲಿ 1.5 ಕಿಲೋಮೀಟರ್ ಇವರು ಸ್ಟೇಟ್ ಸರ್ವೆ ಮಾಡುವಾಗ ಖಾಲಿ ಅರ್ಧ ಕಿಲೋಮೀಟರ್ ಅಲ್ಲಿ ಮಾತ್ರ ಅದು ಆಗ್ತಾ ಇತ್ತು. ಅದನ್ನು ಬಿಟ್ಟು ಅವರು ಅದನ್ನು ಈಡೇರಿಸಲು ಇದು ಆಗಿಲ್ಲ. ನಾವು ಸುಮಾರು ಸರಿ ಕಂಪ್ಲೇಂಟ್ ಕೊಟ್ಟಿದ್ದರು. ಮಾನ್ಯ ಜಿಲ್ಲಾಧಿಕಾರಿಯಿಂದ